ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಇಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಪೊಲೀಸ್ ಅವರೇ ಸತ್ಯ ಮುಚ್ಚಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಊರಿನ ಗೌಡ್ರ ಮೇಲೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಬಗ್ಗೆ ತುಂಬ ಮಾತಾಡಬೇಕು ಅಂತ ನನಗೆ 3 ದಿನ ಆಯಿತು, ತಲೆಯಲ್ಲಿ ಅದೇ ಓಡ್ತಾ ಇದೆ. ಯಾವ ವಿಡಿಯೋ ಬಗ್ಗೆ ಅಂತಂದರೆ, ಇವಾಗ 5 ದಿವಸದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ದೂತ ಅಂತ ಸಮೀರ್ MD ಅವರ ಚಾನಲ್. ಆ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅವರು, ಊರಿಗೆ ದೊಡ್ಡವರೇ ಕೊಲೆ ಮಾಡಿದಾರ ಅಂತ. ಆ ವಿಡಿಯೋನೇ ನಾನು ನೋಡ್ತಾ ಇದ್ದೆ, ಅದ್ರ ಬಗ್ಗೆ ನಾನು ಹೇಳಬೇಕು. ಅವ್ರು ಹೇಳೋದು ನನಗೆ ಗೊತ್ತಿಲ್ಲ, ನಾನು ಯಾಕಂದರೆ ಪ್ರತ್ಯಕ್ಷವಾಗಿ ಯಾವುದನ್ನು ನೋಡಿಲ್ಲ ನಾನು. ಬಟ್ ನಾನು ಗಮನ ಬಿಟ್ಟು ಆ ಕೇಸಲ್ಲಿ ಅಥವಾ ಆ ವಿಡಿಯೋ ಅವರು ಹಾಕಿರೋದ್ರಲ್ಲಿ ನಾನು ನೋಡಬೇಕು ಅಂತಂದರೆ, ಸಮೀರ್ ಅವರು ಹೇಳಿರೋ ಎಲ್ಲ ಸ್ವಲ್ಪ ಪಾಯಿಂಟ್ಸ್ಗಳು ಓಕೆ ಡನ್, ಇಷ್ಟ ಆಯಿತು. ಅದ್ರ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ, ಈ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ವಿಟ್ನೆಸ್ಗಳು ಆಲ್ಮೋಸ್ಟ್ ಎಲ್ಲ ವಿಟ್ನೆಸ್ಗಳು ಕೂಡ ನಾಶ ಆಗಿದ್ದಾವೆ ಅಂತ. ಇವಾಗ ಅವರು ವಿಡಿಯೋ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ಅದು ತುಂಬ ಟ್ರೆಂಡ್ ಆಗ್ತಾ ಇದೆ. ನಾನು ನೋಡಿದಾಗ ವಿಡಿಯೋದಲ್ಲಿ ವ್ಯೂಸ್ ಬಂದಿರೋದು 1.2 ಲಕ್ಷ, ನಾನು ಹೇಳ್ತಾ ಇರೋದು ಲಕ್ಷ, 1.2 ಲ್ಯಾಕ್ಸ್ ಓನ್ಲಿ. ಬಟ್ ಅದೇ 5 ದಿವಸದ ನಂತರ ಆ ವಿಡಿಯೋದಲ್ಲಿ ವ್ಯೂಸ್ ಇರೋದು 80 ಲಕ್ಷ ವ್ಯೂಸು. ಆ ಸಮೀರ್ ಅವರ ಚಾನಲ್ನಲ್ಲಿ ಅವಾಗ ಇದ್ದ ಸಬ್ಸ್ಕ್ರೈಬರ್ಸು 72,000. ಬಟ್ ಅದೇ ಇವತ್ತು ನೀವು ಚೆಕ್ ಮಾಡಿಬಿಟ್ಟು ನೋಡಿ ಅವ್ರ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ. ಐ ಥಿಂಕ್ 4.47, 4.47 ಲಕ್ಷ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ, ಜಾಸ್ತಿ ಆಗಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ, ವ್ಯೂಸ್ ಜಾಸ್ತಿ ಬಂದದೇವ ಅಂತ ನಾನು ಮಾತಾಡ್ತಾ ಇಲ್ಲ. ಬಟ್ ಅವ್ರು ವಿಡಿಯೋ ಮಾಡಿರೋ ಉದ್ದೇಶ ಜನರಿಗೆ ಸತ್ಯವನ್ನು ತಿಳಿಸ್ಬೇಕು ಅಂತ. ಓಕೆ, ಅದ್ರ ಸಂಬಂಧಪಟ್ಟಂಗೆ ನಾನು ಮಾತಾಡೋಣ. ನಾನು ಸ್ವಲ್ಪ ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಕೂಡ ನಿಮ್ಗೆ ಹಾಕ್ತೀನಿ. ಅವ್ರ ಜೊತೆ ಅಥವಾ ಆಗಿನ ಕಾಲಮಟ್ಟದಲ್ಲಿ ಅವರ ಇವೇನು ದೊಡ್ಡ ಮನುಷ್ಯ ಅಂತ ಹೇಳ್ತಾರಲ್ಲ, ಅವರ ಕಾಲಘಟ್ಟದಲ್ಲಿ ಆದ ಘಟನೆಗಳನ್ನು ಹೇಳುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ಅವ್ರು ಯಾರು ಬೆಳ್ತಿ ಅಂಗಡಿಯಿಂದ ಹೊರಗೆ ಬಂದ್ಬಿಟ್ಟು ಜೀವನ ಸಾಗಿಸ್ತಾ ಇರೋರು ಮಾತ್ರ ಹೇಳಿದ್ದಾರೆ. ಕಾರಣ ಏನು ಅಂತಂದರೆ, ಆ ಪ್ರದೇಶದಲ್ಲಿ ಅವರ ಒಂದು ಸ್ವಾಧೀನ ಬಿಟ್ಟು, ಅವರ ಒಂದು ಮಾತನ್ನು ಬಿಟ್ಟು ಬೇರೆ ಯಾರ ಮಾತು ನಡೆಯಲ್ಲ. ಕಾರಣ ಇಷ್ಟೇ, ಪವರ್, ಮನಿ, ಇನ್ಫ್ಲುಯೆನ್ಸ್, ಇವು 3 ಅವ್ರ ಹತ್ರ ಇದೆ. ಓಕೆನಾ? ನಮಗೆ ಈ ಸಮೀರ್ ಅವರು ವಿಡಿಯೋ ಹೇಳಿದ ಮೇಲೆ ಅಥವಾ ಅವರ ಹಿಂದಿನ ಕೆಲವು ಘಟನೆಗಳನ್ನು ಹೇಳ್ತಿರೋವಂಥ ಜನರ ಮಾತನ್ನು ನಾವು ಕೇಳಿದಾಗ ನಮ್ಗನ್ಸೋದು ಏನಂದರೆ, ಕಾಂತಾರ ಫಿಲಮಲ್ಲಿ ಒಬ್ಬ ಜಮೀನ್ದಾರ ಬರ್ತಾನೆ ಗೊತ್ತಾ, ದನಿಗಳು ಅಂತ. ಆ ದನಿಗಳು ಇವರೇ ಅನಿಸುತ್ತೆ. ಯಾಕಂದರೆ ಆ ದನಿಗಳು ಕೂಡ ಹಾಗೆ ಜನರಿಗೆ ಸಹಾಯ ಮಾಡೋ ಮುಖ, ಆದರೆ ಹಿಂದಿರೋ ಮುಖನೇ ಬೇರೆ. ಅದು ನಿಮಗೂ ನೋಡಿದ್ದೀರಾ, ಆ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ಟು ಕಾಂತಾರ. ಅದರಲ್ಲಿ ದನಿಗಳು ಮಾಡೋ ಕೆಲಸ ಏನು ಹೇಳಿ, ಅವ್ರು ಮಾಡೋದು ಮುಂದೆ ನಿಂತು ಎಲ್ಲ ಕೆಲಸಕ್ಕೂ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಕೆಲಸಗಳಿಗೆ ನನ್ನ ಸಪೋರ್ಟ್ ಇದೆ, ಒಳ್ಳೆ ಕೆಲಸಗಳಿಗೆ ನಂದು ಯಾವಾಗಲೂ ಹಸ್ತಕ್ಷೇಪ ಮಾಡಲ್ಲ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೇನೆ ಅಂತ. ಬಟ್ ಅದರಲ್ಲಿ ಅವ್ರು ಹೇಳೋದು ಗೊತ್ತಾ, ಹಿಂದಿಂದ ಏನಾಗುತ್ತೆ ಅಂತ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿರ್ತೀರ. ಅದೇ ರೀತಿ ಇದರಲ್ಲೂ ಎಲ್ಲ ಕಡೆಯಿಂದ ನೋಡಿದ್ರೂ ಅದೇ ಥರ ಅನಿಸುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಾವು ಇದುವರೆಗಾದ್ರೂ ಧರ್ಮಸ್ಥಳ ಅನ್ನೋದು ಒಂದು ನಂಬಿಕೆ, ಒಂದು ಫೀಲಿಂಗನ್ನು ನಾವು ಇಟ್ಕೊಂಡಿದ್ವಿ. ದಟ್ ಎ ಫೀಲಿಂಗ್ಸ್, ಅದ್ರ ಮೇಲೆ ಒಂದು ಫೀಲಿಂಗ್ಸ್ ಇರುತ್ತೆ. ನಮ್ಮ ಒಂದು ಹಿಂದೂ ಸಂಪ್ರದಾಯದ ದೇವಸ್ಥಾನ, ನಮ್ಮ ಹಿಂದೂ ದೇವಾಲಯ ಅಂತ ನಾವು ತಿಳ್ಕೊಂಡಿದ್ವಿ ಇದುವರೆಗಾದ್ರೂ. ಆದರೆ ಅದು ಜೈನ್ ಧರ್ಮದ ಒಂದು ದೇವಸ್ಥಾನ ಆಗಿದೆ ಅಂತ ಸಮೀರ್ ಅವರಿಂದನೇ ನನಗೂ ಗೊತ್ತಾಗಿದ್ದು. ಅದಕ್ಕಿಂತ ಫಸ್ಟ್ ನನಗೆ ಗೊತ್ತಿದ್ದಿಲ್ಲ. ಓಕೆನಾ? ಆಮೇಲೆ ಇನ್ನೊಂದು ಮಾತು, ಜೈನ್ ಸಂಪ್ರದಾಯ ಓಕೆ, ಅದೆಲ್ಲ ಬಿಡಿ. ಆದರೆ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಪ್ರತಿ ಒಂದು ಆಫೀಸು, ವರ್ಕು ಏನೇ ತಗೊಳ್ಳಿ, ಅದರಲ್ಲಿ ಪೂರ್ತಿ ಜೈನ್ ಸಮುದಾಯ ಮಾತ್ರ ಇದೆ, ಬೇರೆ ಸಮುದಾಯ ಇಲ್ಲ. ಇದನ್ನು ನಾನು ಬರ್ದು ಕೊಡ್ತೀನಿ, ನೀವು ಹೋಗ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಕೇಳಿ ತಿಳ್ಕೊಳ್ಳಿ. ಓಕೆನಾ? ಸೆಕೆಂಡ್ ಒನ್, ಆ ದೇವಸ್ಥಾನ ಏನಿದೆ ನೋಡು, ಆ ದೇವಸ್ಥಾನದ ಜಾಗ ಒಬ್ಬ ಸ್ವಂತ ವ್ಯಕ್ತಿಯ ಹೆಸರಲ್ಲಿದೆ.
ಯಾವ ದೇವಸ್ಥಾನ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಯಾರ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಆ ದೇವಸ್ಥಾನ ಜಾಗ ಕೂಡ ಆ ಧರ್ಮಾಧಿಕಾರಿ ಅನ್ನುವ ದೊಡ್ಡವರ ಹೆಸರಲ್ಲಿ ಇದೆ. ಓಕೆನಾ? ಅದ್ರ ಬಗ್ಗೆ ದಾಖಲೆಗಳು ಕೂಡ ಇದೆ, ನೀವು ಅದ್ರ ಬಗ್ಗೆ ಚೆಕ್ ಮಾಡ್ಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅಂತ ಅನಿಸುತ್ತೆ. ಓಕೆನಾ? ಆ ಜಮೀನ್ದಾರರ ಹೆಸರಲ್ಲಿರೋದು 4671 ಎಕರೆ ಜಮೀನು. ನಿಮಗೆ ಸ್ವಲ್ಪ ಅನಿಸ್ಬೋದು ಏನಂತ, ಇಷ್ಟು ಜಮೀನಾ ಅಂತ. ಹೌದು, ಅವ್ರ ಹತ್ರ ಇರೋದು 4671 ಎಕರೆ ಜಮೀನು ಇರುವುದು. ಅದರಲ್ಲಿ ಒಂದು ಕೇಸ್ ನಡೀತದೆ. ಏನು, ಜಮೀನು ಉಳುವವಣೆ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆವಾಗ ಇವ್ರೇನು ಮಾಡ್ತಾರೆ, ಪ್ರತಿ ಒಂದು ರೈತರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ರೈತರ ಹೆಸರಲ್ಲಿರೋ ಜಮೀನನ್ನು ತಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋಂಥ ಒಂದು ಪ್ರೋಗ್ರಾಮ್ ಕೂಡ ಅಲ್ಲಿ ಆಗಿದೆ ಕೂಡ. ಅದಕ್ಕೆ ಸಾಕ್ಷಿಗಳು ಕೂಡ ಹೇಳೋರು ಇದ್ದಾರೆ. ಬಟ್ ನನ್ನ ರೀಸನ್ ಏನಂದರೆ, ಇವಾಗ ಸೌಜನ್ಯ ಕೇಸ್ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಓಕೆನಾ? ಸೌಜನ್ಯ ಕೇಸಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ ವಿಟ್ನೆಸ್ಗಳೆಲ್ಲ ಸತ್ತಿದ್ದಾರೆ. ಹೌದಾ? ನೆಕ್ಸ್ಟ್ ನನ್ನ ಪರ್ಸ್ಪೆಕ್ಟಿವ್, ನನ್ನ ಸ್ವಂತಕ್ಕೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ಇವರು ಆ ತನಿಖೆಯನ್ನು ನಡೆಸಿದಂತಹ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ, ಅಥವಾ ಅವ್ರ ಮೇಲೆ ಯಾವುದೇ ತನಿಖೆ ಯಾಕಾಗಿಲ್ಲ? CBI ತನಿಖೆ ಕೂಡ ಆಗಿದೆ, ED ತನಿಖೆ ಆಗಿದೆ, ಪೊಲೀಸವರು ತನಿಖೆ ಮಾಡಿದ್ದಾರೆ. ಅದರಲ್ಲಿ ಸಿಕ್ಕಂಥ ಸಾಕ್ಷ್ಯಗಳ ನಾಶ ಕೂಡ ಪೊಲೀಸವರೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಾಕ್ಷ್ಯಗಳ ನಾಶ ಮಾಡಿದ ಮೇಲೆ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ಆಗಿಲ್ಲ? ಅದು ಮೇನ್ ರೀಸನ್ ಅಲ್ವಾ? ಇದ್ರ ಮೇಲೆ ಇವರು ಈ ಕೇಸನ್ನು ಮುಚ್ಚಾಕೋಕ್ಕೆ ಕಾರಣ ಜನರಿಗೆ ಏನಂತ ಹೇಳ್ತಾರೆ ಗೊತ್ತಾ? ಧರ್ಮಸ್ಥಳದ ಒಂದು ಹೆಸರನ್ನು ಹಾಳು ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ, ಅಪವಿತ್ರ ಮಾಡೋದಕ್ಕೆ ದೇವಸ್ಥಾನವನ್ನು ಈ ರೀತಿ ಮಾಡ್ತಿದ್ದಾರೆ. ಹೌದಪ್ಪ, ಅಪವಿತ್ರ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಅಪವಿತ್ರ ಆಗ್ತಾ ಇರೋದೇ ನಿಮ್ಮಿಂದ ಅಂತ ಅಂದರೆ ಅಲ್ವಾ? ಅಪವಿತ್ರ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದಾರೆ, ಬಟ್ ದೇವಸ್ಥಾನ ಅಪವಿತ್ರ ಮಾಡ್ತಾ ಇರೋದೇ ನೀವು ಅಂತ ಅಂದರೆ ಅಲ್ವಾ? ಧರ್ಮಸ್ಥಳ ಸಂಘ ಅಂತ ಒಂದು ಸಂಘ ಕಟ್ಟಿದ್ದಾರೆ. ಆ ಸಂಘ ಏನು ಮಾಡುತ್ತೆ ಅಂತ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಪ್ರತಿ ವಾರ ಸಾಲದ ಕಂತನ್ನು ಅವರು ಪಾವತಿ ಮಾಡ್ತಾರೆ. ಅದ್ರದ್ದು ಇಂಟ್ರೆಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಯಾವುದಾದ್ರೂ CA ಕಡೆ ಕೊಡಿ, ಅವ್ರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾರೆ. ವಾರದ ಬಡ್ಡಿ ಲೆಕ್ಕಾಚಾರ ಮಾಡಿಬಿಟ್ರೆ ಸುಮಾರು 20% 50% ಬಡ್ಡಿ ಗಂಟ ಹೋಗುತ್ತೆ ಅದು. ಸೊ ಮೀಟ್ರ್ ಬಡ್ಡಿ ದಂಧೆ ಆಯಿತು ಅದು. ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೀವು ಹೇಳಿ ನನಗೆ, ಎಷ್ಟು ಕಟ್ತೀನಿ ಎಷ್ಟು ಕಟ್ತೀನಿ ಅಂತ ಹೇಳ್ತಾರಲ್ಲ. ಪ್ರತಿ ವಾರ ನಿಮ್ಮ ಪ್ರಿನ್ಸಿಪಲ್ ಕಟ್ಟಾಗತ್ತೆ, ನಿಮ್ಮ ಪ್ರಿನ್ಸಿಪಲ್ಗೆ ಬಡ್ಡಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಪ್ರತಿ ವಾರ ನೀವು ಮೀಟ್ರ್ ಬಡ್ಡಿ ದಂಧೆ ಅವ್ರು ಕೊಡ್ತಾ ಇರೋದು. ಒಂದು ಊರಲ್ಲಿ 100 ಗುಂಪು ಇದ್ದಾವೆ, 100 ಗುಂಪಲ್ಲಿ ಪ್ರತಿ ಗುಂಪಲ್ಲಿ 10 ಜನ ಇದ್ದರೆ ಒಂದು ಊರಲ್ಲಿ 100 ಗುಂಪಿಗೆ 1000 ಜನ ಆಯಿತು. 1000 ಜನ ಪ್ರತಿ ವಾರಕ್ಕೆ 1000 ಕಟ್ಟಿದರೆ ಎಷ್ಟಾಯಿತು? 1 ಲಕ್ಷ ರೂಪಾಯಿ ಒಂದು ವಾರಕ್ಕೆ ಆಯಿತು. ಇಂಥ ಗುಂಪುಗಳು ಎಷ್ಟಿದ್ದಾವೆ ನೀವೇ ಯೋಚನೆ ಮಾಡಿ. ಒಂದು ದಿವಸಕ್ಕೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕಲೆಕ್ಷನ್ ಆಗುವ ಕಾಸು 2 ಕೋಟಿ ರೂಪಾಯಿ. ಅದಕ್ಕೇನು ಟ್ಯಾಕ್ಸ್ ಇಲ್ಲ, ಯಾಕಂದರೆ ನಮ್ಮ ಸರ್ಕಾರ ಅಲ್ವಾ, ಟ್ಯಾಕ್ಸ್ ಕಟ್ಟಲ್ಲ. ಅದು ಧಾರ್ಮಿಕ ಕ್ಷೇತ್ರ. ಟ್ಯಾಕ್ಸ್ ಅದೇ, ನೀವು 2 ಕೋಟಿ ರೂಪಾಯಿ ದುಡೀರಿ ನೋಡೋಣ. 2 ಕೋಟಿ ರೂಪಾಯಿ ನಿಮ್ಗೆ ಇನ್ಕಮ್ ಬರಲಿ, ಯಾವುದಾದ್ರು ಪ್ರೈಸ್ ಮನಿ ಬರಲಿ, 48% ಟ್ಯಾಕ್ಸ್ ನಿಮ್ಮ ಹತ್ರ ಕಟ್ಟಿಸ್ಕೊತಾರೆ. ದಿಸ್ ಇಸ್ ಅ ಫ್ಯಾಕ್ಟ್. ಇದು ನಮ್ಮ ದೇಶ. ಈಗ ಸಮೀರ್ ಅವ್ರು ಹೇಳ್ತಿದ್ದಾರೆ, ಸಮೀರ್ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ. ಆ ಕ್ಲಿಪ್ಪಿಂಗ್ ಕೂಡ ನಿಮ್ಗೆ ಹಾಕ್ತೀನಿ ನಾನು. ಅವ್ರು ಹೇಳ್ತಿದ್ದಾರೆ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಿದ್ದಾವೆ ಅಂತ. ಮಾಡ್ತಾ ಇರೋರು ಯಾರಪ್ಪ? ಕೊಲೆ ಬೆದರಿಕೆ ಬರ್ತಾ ಇರೋದಂದಮೇಲೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ತಾ ಇರೋರು ಬೇಕಲ್ವಾ? ಅವ್ರು ಯಾರು? ಸೆಕೆಂಡ್ ಒನ್, ಅವ್ರ ಅಡ್ರೆಸ್ಸನ್ನು ಲೀಕ್ ಮಾಡಿದವ್ರು ಯಾರು? ಥರ್ಡ್ ಒನ್, ಕೊಲೆ ಬೆದರಿಕೆ ಹಾಕ್ತಾ ಇದ್ರು ಅದ್ರ ಬಗ್ಗೆ ಆ್ಯಕ್ಷನ್ ಯಾಕೆ ತೊಗೊತಿಲ್ಲ? ನೋ ಆನ್ಸರ್. ಯಾರ ಹತ್ರನೂ ಉತ್ತರ ಇಲ್ಲ. ಆ ಕೇಸ್ ಓಪನ್ ಮಾಡಿದ್ರು ಇವ್ರಿಗೆ ಏನು ಸಿಗುತ್ತೆ? ಏನು ಮಣ್ಣು ಸಿಗುತ್ತೆ? ಎಲ್ಲ ವಿಟ್ನೆಸ್ಗಳನ್ನು ಹಾಳು ಮಾಡಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ತಾನೆ. ಯಾರ ಮೇಲೆ ಆರೋಪ ಆಗಿದೆ, ಆರೋಪ ಆದಮೇಲೆ ಆರೋಪ ಮಾಡಿದವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಆರೋಪಿ ಆದಮೇಲೆ ಅವ್ರು ದೇಶ ಬಿಟ್ಟು ಹೋಗಾಗಿಲ್ಲ. ದೇಶ ಬಿಟ್ಟು ಹೋಗಲಿ, ಪೊಲೀಸರು ಪರ್ಮಿಷನ್ ಇಲ್ಲದೆ ಆ ಊರನ್ನು ಕೂಡ ಬಿಟ್ಟು ಹೋಗಾಗಿಲ್ಲ. ಅವ್ರು ಹೆಂಗ್ರಿ ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರೆ? ಕಾನೂನು ಎಲ್ಲರಿಗೂ ಒಂದೇ ಆಗಿರ್ಬೇಕಲ್ವಾ? ಇವ್ರು ಮಾಡೋದೊಂದು, ದೊಡ್ಡವ್ರ ಮಕ್ಕಳಿಗೊಂದು ಕಾನೂನು, ಬಡವ್ರ ಮಕ್ಕಳಿಗೊಂದು ಕಾನೂನು. ಸಮೀರ್ ಅವ್ರ ಸಪೋರ್ಟ್ಗೆ ನಾನು ನಿಂತಿದ್ದೀನಿ. ಏನಕ್ಕೆ ಅಂದರೆ, ನನ್ನದೊಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಇದೆ, ಬಟ್ ನಾನು ಚಿಕ್ಕ ಕ್ರಿಯೇಟ್ರು, ತುಂಬ ಚಿಕ್ಕ ಕ್ರಿಯೇಟ್ರು. ಓಕೆ, ನಾನು ಒಪ್ಕೊತೀನಿ. ಬಟ್
ಅವ್ರು ಮಾಡೋ ಕೆಲಸ ನಿಯತ್ತಿಂದ ಅವ್ರು ಮಾಡಿದ್ದಾರೆ. ಅವ್ರ ಥರ ನಿಯತ್ತಿಂದ ಕೆಲಸ ಮಾಡಿದರೆ ಈ ಥರ ಆಗ್ತಿರಲಿಲ್ಲ. ಅವರು ಯಾವುದೇ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಇದ್ದಿರೋ ಸತ್ಯನ ನೇರವಾಗಿ ಹೇಳಿದ್ದಾರೆ. ಅವ್ರ ಧೈರ್ಯಕ್ಕೆ ನನ್ನ ಹ್ಯಾಟ್ಸ್ ಆಫ್. ಆ ಧೈರ್ಯ ಯಾರೂ ಮಾಡಲ್ಲ. ಅದು ಬೇಕಾಗಿರೋದು ಮೇನು. ಇವಾಗಾದರೂ ನೀವು ಅವರ ಯಾರು ದೊಡ್ಡ ಮನುಷ್ಯ ಅನಿಸ್ಕೊಂಡವನಲ್ಲ, ಆ ದೊಡ್ಡ ಮನುಷ್ಯನ ಮಗನ ಹೆಸರಲ್ಲಿ ಯಾವುದೇ ಕೇಸ್ ಫಿಟ್ಟೆಡ್ ಇಲ್ಲ. ಅವ್ರ ಹೆಸರೇ ಅದರಲ್ಲಿ ಜಾಯಿಂಟ್ ಮಾಡಿಲ್ಲ ಕೇಸಲ್ಲಿ. ಈ 5 ಜನಗಳ ಆರೋಪಿ ಅಂತಾರೆ. ಆ 5 ಜನಗಳು ಬೇರೆ ಬೇರೆ ಹೆಸರಲ್ಲೇ ಇದ್ದಾರೆ. ಅವ್ರು 5 ಜನಗಳ ಆರೋಪಿಗಳು ಅವ್ರ ಹೆಸರಲ್ಲೇ ಇದ್ದಾರೆ. ಅಲ್ಲಿ ಆಲ್ರೆಡಿ ಇಬ್ಬರು ಸತ್ತೋಗ್ಬಿಟ್ಟವ್ರೆ. ಆ ದೊಡ್ಡ ಮನೆ ಮಗ ಅಥವಾ ದೊಡ್ಡ ಮನುಷ್ಯನ ಮಗ ಅನಿಸ್ಕೊಂಡವನು ದೇಶದಲ್ಲೇ ಇಲ್ಲ. ಇವಾಗ ಮತ್ತೆ ಇದರ ಬಗ್ಗೆ ಭುಗಿಲು ಹೇಳ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ನನಗನ್ನಿಸ್ತು. ನನ್ನ ಮನಸ್ಸಾಕ್ಷಿಯಿಂದ ನಾನು ವೀಡಿಯೋ ಮಾಡಿದ್ದೀನಿ. ನಮಸ್ಕಾರ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ ಮಾತೆ.